Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಚಿವರಾಗಿ ಅಧಿಕಾರ ಅನುಭವಿಸಿದ ನಾಯಕ, ಶಾಸಕರಾಗಿ ಕ್ಷೇತ್ರದ ಜವಾಬ್ದಾರಿ ಹೊಂದಿದ ಜನಪ್ರತಿನಿಧಿ. ಆದರೆ ಅದೇ ನಾಯಕ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ರು. 5 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಮಾಜಿ ಸಚಿವ ರೇವಣ್ಣಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಎಫ್ಐಆರ್ ಅಲ್ಲಿ ಇರುವಂತಹ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ನಿದ್ದೆ ಮಾಯವಾಗಿತ್ತು, ಊಟ ಸೇರದಾಗಿತ್ತು, ಕ್ಷಣ ಕ್ಷಣ ಆತಂಕ ಹೆಚ್ಚಾಗಿತ್ತು. ಇನ್ನೆಷ್ಟು ದಿನ ಈ ಸೆರೆವಾಸ ಅಂತ 5 ದಿನದಿಂದಲೂ ಚಿಂತಾಕ್ರಾಂತವಾಗಿದ್ದ ಮಾಜಿ ಸಚಿವರಿಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ರೇವಣ್ಣಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲು ವಾಸ ಅಂತ್ಯ. ಷರತ್ತುಬದ್ಧ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಜಾಮೀನು ನೀಡಿದ ವಿಶೇಷ ಕೋರ್ಟ್. ಅಶ್ಲೀಲ ವಿಡಿಯೋ ಪ್ರಕರಣದ ಸುಳಿಯಲ್ಲಿರೋ ಹಾಸನ ಸಂಸದ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾರೆ. ಪ್ರಜ್ವಲ್ ಕೇಸ್ ಬೆನ್ನಲ್ಲೇ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಮೈಸೂರು ಜಿಲ್ಲೆ ಕೆಆರ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದೇ ಕೇಸ್ನಲ್ಲಿ ಮೊನ್ನೆ ಅರೆಸ್ಟ್ ಆಗಿ ಜೈಲು ಸೇರಿದ್ದ ರೇವಣ್ಣಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಇವತ್ತು ಸುದೀರ್ಘ ವಿಚಾರಣೆ ನಡೆಸಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ರೇವಣ್ಣಗೆ ರಿಲೀಫ್ ನೀಡಿದೆ. 5 ಲಕ್ಷ ಬಾಂಡ್, ಸಾಕ್ಷ್ಯ ನಾಶಪಡಿಸಬಾರದು ಹಾಗೂ ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ಅನ್ನೋ ಷರತ್ತಿನೊಂದಿಗೆ ಬೇಲ್ ನೀಡಲಾಗಿದೆ. ಕೋರ್ಟ್ ಘನ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತೆ 5 lakhs ಪರ್ಸನಲ್ ಬಾಂಡ್ ಇರುವಂತ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಬೇಲ್ ಸಿಕ್ರು ಇಲ್ಲ ಬಿಡುಗಡೆ ಭಾಗ್ಯ. ರೇವಣ್ಣಗೆ ಬೇಲ್ ಸಿಕ್ತಿದ್ದಂತೆ ಅತ್ತ ಹೊಳೆ ನರಸೀಪುರದಲ್ಲಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇನ್ನು ರೇವಣ್ಣಗೆ ಸಂಜೆ ಬಳಿಕ ಜಾಮೀನು ಮಂಜೂರಾಗಿರೋದ್ರಿಂದ ಇವತ್ತು ಬಿಡುಗಡೆ ಭಾಗ್ಯ ಸಿಗಲಿಲ್ಲ. ಜಾಮೀನು ಮಂಜೂರು ಆದೇಶ ಸಲ್ಲಿಕೆ ಬಳಿಕವೇ ನಾಳೆ ಬಿಡುಗಡೆಯಾಗಲಿದ್ದಾರೆ. 10 ನಿಮಿಷ ಕಣ್ಣೀರು ಹಾಕಿದ ಎಚ್ ಡಿ ರೇವಣ್ಣ. ಇನ್ನು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದ ಮಾಜಿ ಸಚಿವ ಹಾಗೂ ಶಾಸಕ ಜಿಟಿ ದೇವೇಗೌಡ ರೇವಣ್ಣರನ್ನ ಭೇಟಿಯಾಗಿದ್ರು. ಈ ವೇಳೆ ತಪ್ಪು ಮಾಡದಿರುವ ವಿಚಾರಕ್ಕೆ ನನ್ನನ್ನ ಸಿಲುಕಿಸಿದ್ರು ಅಂತ ರೇವಣ್ಣ ಕಣ್ಣೀರು ಹಾಕಿದ್ರಂತೆ. ಅವ್ರಿಗೆ ಒಂದೇ ಯೋಚನೆ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡ್ಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ. ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ. ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಇನ್ನೂ ಶಿಕ್ಷೆ ಕೊಡಲಿ, ಅನುಭವಿಸ್ಬೋದಾಗಿತ್ತು. ನಾನು ಏನು ತಪ್ಪೇ ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಹೊರಗು ನೆನೆಸ್ಕೊಂಡಾಗ ಸ್ವಲ್ಪ ಕಣ್ಣೀರು ಹಾಕಿದ್ರು. ಒಂದು 10 ನಿಮಿಷ, ಒಂದು 5 ನಿಮಿಷ. ಕಿಡ್ನಾಪ್ ಕೇಸ್ನ 3 ಜೈಲಿಗೆ. ಇನ್ನು ಕೆಆರ್ ನಗರದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಮಾತ್ರವಲ್ಲ, ಅಪಹರಣಕ್ಕೆ ಸಹಕರಿಸಿದ್ದ 4 ಬಂಧನ ಆಗಿತ್ತು. ಈ ಪೈಕಿ ಮನು ಹಾಗೂ ಸುಜಯ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆದರೆ ರೇವಣ್ಣ ಆಪ್ತ ಸತೀಶ್ ಬಾಬುನನ್ನ ಎಸ್ಐಟಿ ಮತ್ತೆ 4 ದಿನ ಕಸ್ಟಡಿಗೆ ಪಡೆದಿದೆ. ಸಂಸದರ ನಿವಾಸದಲ್ಲಿ ಎಫ್ಎಸ್ಎಲ್ ಟೀಮ್ ಪರಿಶೀಲನೆ. ಹಾಸನದಲ್ಲಿರೋ ಸಂಸದ ಪ್ರಜ್ವಲ್ ನಿವಾಸದಲ್ಲೇ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತೆ ದೂರು ನೀಡಿದ್ಲು. ಇದೇ ಕಾರಣಕ್ಕೆ ಇವತ್ತು ಎಫ್ಎಸ್ಎಲ್ ಟೀಮ್ ಕೂಡ ಹಾಸನಕ್ಕೆ ಭೇಟಿ ನೀಡಿ ಸಂಸದರ ಮನೆಯಲ್ಲಿ ಪರಿಶೀಲನೆ ನಡೆಸಿತು. 3 ಗಂಟೆಗೂ ಅಧಿಕ ಕಾಲ ಪರಿಶೀಲಿಸಿ ಮಾಹಿತಿ ಕಲೆ ಹಾಕಿದೆ. ಪೊಲೀಸ್ ಕಸ್ಟಡಿಗೆ ವಕೀಲ ದೇವರಾಜೇಗೌಡ. ಅತ್ಯಾಚಾರ ಕೇಸ್ನಲ್ಲಿ ಬಂಧನ ಆಗಿರೋ ವಕೀಲ ದೇವರಾಜೇಗೌಡ ಅವರನ್ನ ಮೇ 16ರವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಶಕ್ಕೆ ಪಡೆಯಲಿರೋ ಹೊಳೆ ನರಸೀಪುರ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಒಟ್ನಲ್ಲಿ ಜೈಲಿನಲ್ಲಿ ಮಂಕಾಗಿದ್ದ ರೇವಣ್ಣಗೆ ಕೊನೆಗೂ ಬೇಲ್ ಸಿಕ್ಕಿದೆ.
ಮಾಜಿ ಸಚಿವ ನಾಳೆ ಜೈಲಿನಿಂದ ಹೊರಬರಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.